ದರ ಹೆಚ್ಚಳ ಆಗ್ತಾ ಇದ್ದ ಹಾಗೆ ಅದರ ಎಫೆಕ್ಟ್ ಅಥವಾ ನೇರವಾಗಿ ಇಂಪ್ಲಿಮೆಂಟ್ ಆಗೋದು ಹೋಟೆಲ್ನಲ್ಲಿ ಕಾಫಿ ಟೀ ಬೆಲೆ ಕೂಡ ಏರಿಕೆ ಆಗೋ ಸಾಧ್ಯತೆ ದಟ್ಟವಾಗಿದೆ. ಕಾಫಿ ಟೀ ಬೆಲೆ ಕೂಡ 10 ರಿಂದ 12 ರೂಪಾಯಿ ಏರಿಕೆ ಆಗಬಹುದು. ಕಾಫಿ ಪುಡಿ ಟೀ ಪುಡಿ ಬೆಲೆ ಕೂಡ ಜಾಸ್ತಿ ಇದೆ, ಹಾಲಿನ ದರ ಜಾಸ್ತಿ ಇದೆ, ಬೆಲೆ ಏರಿಕೆ ಅನಿವಾರ್ಯ ಅಂತ ಈಗಾಗಲೇ ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಟೆಲ್ ಮಾಲೀಕರ ವಿವೇಚನೆಗೆ ಬೆಲೆ ಏರಿಕೆ ಮಾಡೋದು ಬಿಟ್ಟಿದ್ದು ಅಂತ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ PC ರಾವ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಮೂಲಕ ಗ್ರಾಹಕರಿಗೆ ಹೆಚ್ಚುವರಿಯನ್ನ ಈ ರೇಟ್ ಹೆಚ್ಚಳ ಅಂತ ತರ್ತಾ ಇದೆ. ಇತ್ತೀಚೆಗೆ ಕಾಫಿ ಪುಡಿ ಬೆಲೆ ಹಾಗೂ ಈಗ ಹಾಲಿನ ಬೆಲೆಯು ಏರಿಕೆಯಾಗಿರುವುದು ನಮಗೆ ಸ್ವಲ್ಪ ಮಟ್ಟಿನ ಹೊರೆಯಾಗಲಿದೆ. ಈ ಎಲ್ಲ ಕಾರಣಗಳಿಂದ ಬೆಂಗಳೂರು ನಗರದಲ್ಲಿ ಅತಿ ಕಡಿಮೆ ಬೆಲೆಗೆ ಶುಚಿರುಚಿಯಾದ ಕಾಫಿಗಳು ಕೊಡುತ್ತಿರುವಂತ ಬಹಳಷ್ಟು ಹೋಟೆಲ್ಗಳಲ್ಲಿ ಇವೆ. ಇದರಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಬಹಳ ಕಡಿಮೆ ಬೆಲೆ ಇರುವಂತಹ ಹೋಟೆಲ್ಗಳಲ್ಲಿ ವಿಶೇಷವಾಗಿ ಸ್ವಲ್ಪ ಮಟ್ಟಿನ ಬೆಲೆ ಏರಬಹುದು. ಸೊ ಇದು PC ರಾವ್ ಅವರ ರಿಯಾಕ್ಷನ್ ಆಗ್ತಾ ಇದೆ. ಸೊ ಹೋಟೆಲ್ನಲ್ಲೂ ಕೂಡ ಇನ್ ಮುಂದೆ ಕಾಫಿ ಟೀ ಕೈ ಸುಡುತ್ತೆ ಇನ್ನೂ ಜಾಸ್ತಿ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ನಾನೀಗಷ್ಟೇ ಹೇಳ್ತಾ ಇದ್ದೆ ನಿಮಗೆ, ಒಂದ್ ಕಡೆಗೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ, ಹೇಗಾದ್ರೂ ಮಾಡಿ ರಿಕವರಿ ಮಾಡ್ಕೊಳ್ಬೇಕು ಅಂತ ಗ್ರಾಹಕರಿಗೆ ವರಿ ಕೊಡ್ತಾ ಇದಾರಲ್ಲ KMFನವರು, ಪ್ರಶ್ನೆ ಇದೆ.